ದೋಸೆ ತವಾನ ಕ್ಲೀನ್ ಮಾಡೋವಂಥ ಒಂದು ಈಸಿ ಮೆಥಡ್ನ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಈ ತವಾ ಬಂದು ನಾನ್ ಸ್ಟಿಕ್ ಆಗಿರೋದ್ರಿಂದ ಇದನ್ನು ಕ್ಲೀನ್ ಮಾಡೋದಕ್ಕೆ ಈ ಒಂದು ಮೆಥಡು ಯೂಸ್ ಮಾಡ್ಬೋದು ನೀವು. ಅಂದರೆ ದೋಸೆ ಮಾಡಿದಾಗ ಆ ಸೈಡಲ್ಲಿ ತುಂಬಾ ಕಪ್ಪಗೆ ಕಟ್ಟಿರುತ್ತಲ್ಲ, ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಫಸ್ಟು ತವಾನ ಬಿಸಿ ಮಾಡ್ಕೊಳ್ಳಿ, ಅಥವಾ ಬಿಸಿ ಇರುವಾಗ ಅಂದರೆ ಏನಾದರೂ ದೋಸೆ ಎಲ್ಲ ಮಾಡಿದಾಗ ತವಾ ಬಿಸಿ ಇರುತ್ತಲ್ಲ, ಆವಾಗಲೂ ಸಹ ನೀವು ಒಂದು ಐಡಿಯಾನ ಟ್ರೈ ಮಾಡ್ಬೋದು. ಸ್ವಲ್ಪ ತವಾ ಬಿಸಿ ಆದಮೇಲೆ ಒಂದು ಸೌಟ್ ತೊಗೊಳ್ಳಿ. ನಿಮ್ಮ ಹತ್ರ ಮರದ ಒಂದು ಸೌಟ್ ಇದ್ದರೆ ಅದನ್ನು ತೊಗೊಳ್ಳಿ, ಇಲ್ಲ ಅಂತಂದರೆ ದೋಸೆ ಎತ್ತೋದಕ್ಕೆ ಯೂಸ್ ಮಾಡೋ ಅಂಥದ್ದನ್ನಾದರೂ ನೀವು ತೊಗೋಬೋದು. ಆದರೆ ಯಾವುದೇ ಕಾರಣಕ್ಕೂ ತುಂಬ ಪ್ರೆಷರ್ ಹಾಕಿ ತುಂಬ ಪ್ರೆಸ್ ಮಾಡಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲೂ ಮಧ್ಯದಲ್ಲಿ ನಾವು ದೋಸೆ ಹಾಕುವಂಥ ಭಾಗದಲ್ಲಿ ಮಾಡಬೇಡಿ. ಈ ಕಾರ್ನರ್ಗಳಲ್ಲೆಲ್ಲ ನೋಡಿ, ಈ ರೀತಿ ಎಣ್ಣೆ ಬಿದ್ದು ಬಿದ್ದು ತುಂಬಾ ಕಪ್ಪು ಕಟ್ಟಿರುತ್ತಲ್ಲ, ಅದನ್ನೆಲ್ಲ ನೋಡಿ ಈ ರೀತಿ ಫಸ್ಟ್ ನಾವು ಈ ರೀತಿ ಬಿಸಿ ಇರೋವಾಗ ತೆಗೆದ್ರೆ ಬೇಗ ಬರುತ್ತೆ ಈಸಿಯಾಗಿ. ಇಲ್ಲ ಅಂತಂದರೆ ನೋಡಿ, ಒಂದು ಚಾಕು ತೊಗೊಂಡು ಸಹ ನಾವು ಈ ರೀತಿ ಮಾಡ್ಬೋದು, ಈಸಿಯಾಗಿ ಬಂದುಬಿಡುತ್ತೆ ಆ ಕರೆಯೆಲ್ಲ. ಇಲ್ಲಿ ನೋಡಿ, ನಾನಿವಾಗ ಕಂಪ್ಲೀಟಾಗಿ ಎಲ್ಲ ತೆಗ್ದಿದ್ದೀನಿ. ಇವಾಗ ಇಷ್ಟು ಇದೆ ನೋಡಿ, ಆ ಕಾರ್ನರಲ್ಲಿ ಮಾತ್ರ, ಸೆಂಟ್ರಲ್ಲಿನ ಅಷ್ಟಿಲ್ಲ. ಸೈಡ್ಗಳಲ್ಲಿ ಹ್ಯಾಂಡಲ್ ಹತ್ರ ಎಲ್ಲ ನಿಮಗೆ ತುಂಬ ಕರೆಯಾಗಿರುತ್ತಲ್ಲ, ಅದನ್ನೆಲ್ಲ ನಾನಿವಾಗ ಕ್ಲೀನ್ ಮಾಡಿ ಹೊರಗಡೆ ತೆಗ್ದಿದ್ದೀನಿ. ಅದಾದಮೇಲೆ ಮತ್ತೆ ನೋಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನಾನೀಗ ಗ್ಯಾಸ್ ಆನ್ ಮಾಡಿಕೊಂಡೇ ಮಾಡ್ತಾಯಿದ್ದೀನಿ. ಇದನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು, ಪುಡಿ ಉಪ್ಪನ್ನು ಹಾಕಿಬಿಟ್ಟು ಮತ್ತೆ ಒಂದೆರಡು ನಿಮಿಷ ಈ ರೀತಿ ಮಾಡಿ. ಮುಂಚೆನೇ ಹೇಳಿದಾಗೆ ತುಂಬ ಪ್ರೆಸ್ ಮಾಡಿ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ. ನಾನ್ ಸ್ಟಿಕ್ ಪ್ಯಾನು ಆ ಕೋಟಿಂಗ್ ಹೋಗಿರೋದನ್ನು ನಾವು ಬಳಸಬಾರ್ದು, ಆರೋಗ್ಯಕ್ಕೆ ಕೆಟ್ಟದ್ದು. ಕೋಟಿಂಗ್ ಹೋಗದೇ ಇರೋ ರೀತಿ ಮೇಲ್ಗಡೆ ಆಗಿರುವಂಥ ಲೇಯರ್ ಮಾತ್ರನೇ ನಾವು ತೆಗಿಬೇಕಾಗತ್ತೆ. ಸೈಡಲ್ಲಿ ಹೋದರೆ ಪರವಾಗಿಲ್ಲ ಕೋಟಿಂಗು, ಆದರೆ ನಾವು ಮಾಡೋ ಅಂಥ ಜಾಗದಲ್ಲಿ ಕೋಟಿಂಗ್ ಹೋಗೋದು ಬೇಡ. ಸೊ ಈ ರೀತಿ ಉಪ್ಪನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ಮಾಡಿ, ಅದಾದಮೇಲೆ ಇದ್ರ ಜೊತೆಗೆ, ಉಪ್ಪಿನ ಜೊತೆಗೆ ನೋಡಿ ಈ ರೀತಿ ಸ್ವಲ್ಪ ಪೇಸ್ಟ್ನ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ಹಾಗೆ ಸ್ವಲ್ಪ ಅದು ಕುದಿಯೋದಕ್ಕೆ ಬಿಟ್ಬಿಡಿ. ಒಂದು 2-3 ನಿಮಿಷ ಇದೇ ಒಂದು ನೀರಲ್ಲಿ ಚೆನ್ನಾಗಿ ಬಾಯ್ಲ್ ಆಗಲಿ. ಆ ಎಕ್ಸ್ಟ್ರಾ ಎಲ್ಲ ಏನು ಜಿಡ್ಡಂಶ ಎಲ್ಲ ಏನಿರುತ್ತೆ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ. ನೋಡಿ, ನೀರು ಹಾಕಿದ ತಕ್ಷಣ ಆ ಪೇಸ್ಟ್ನ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ, ಚೆನ್ನಾಗಿ ಎಲ್ಲ ಕಡೆ ಆಗೋ ರೀತಿ ಈ ರೀತಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ, ಅದು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಟ್ಬಿಡೋಣ. ಕಂಪ್ಲೀಟಾಗಿ ನೀವು ಇದನ್ನು ಗ್ಯಾಸ್ ಆನ್ ಮಾಡಿಕೊಂಡೇ ಮಾಡ್ಕೊಳ್ಳಿ. ಹಾಗೆ ನೋಡಿ, ಕಾರ್ನರಲ್ಲಿ ಆ ಸೈಡಲ್ಲೆಲ್ಲ ಏನಿತ್ತು ಆ ಕರೆ ಎಲ್ಲ ಹೋಗಿರುತ್ತೆ. ತುಂಬ ಉಜ್ಜಕ್ಕೋದ್ರೆ ಸ್ಕ್ರ್ಯಾಚಸ್ ಬಿದ್ದುಬಿಡುತ್ತೆ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಆ ಒಂದು ಲೇಯರ್ ಥರ ಫಾರ್ಮ್ ಆಗಿರೋದನ್ನು ಮಾತ್ರ ನೀವು ರಿಮೂವ್ ಮಾಡೋದಕ್ಕೆ ಟ್ರೈ ಮಾಡಬೇಕಾಗತ್ತೆ. ನೋಡಿ, ಈ ರೀತಿ ಕಂಪ್ಲೀಟಾಗಿ ಒಂದು 2-3 ನಿಮಿಷ ಕುದಿಸ್ಕೊಂಡಾದಮೇಲೆ ಇದನ್ನು ಒಂದು ಸ್ಕ್ರಬ್ಬರ್ ತೊಗೊಂಡು, ಸಾಫ್ಟ್ ಆಗಿರೋಂಥ ಸ್ಕ್ರಬ್ಬರ್ ತೊಗೊಂಡು ರಬ್ ಮಾಡಿ ಕ್ಲೀನ್ ಮಾಡ್ಕೊಳ್ಳಿ ಅಷ್ಟೇ. ಇದು ಕಂಪ್ಲೀಟಾಗಿ ತಣ್ಣಗಾದ ಮೇಲೂ ಮಾಡ್ಬೋದು, ಅಥವಾ ಸ್ವಲ್ಪ ತಣ್ಣೀರನ್ನು ಇದಕ್ಕೆ ಸೇರಿಸ್ಕೊಂಡು ಸ್ಕ್ರಬ್ಬರ್ ತೊಗೊಂಡು ಈ ರೀತಿ ಕಂಪ್ಲೀಟಾಗಿ ಉಜ್ಜಿಬಿಟ್ಟು ತೊಳೆದ್ಬಿಡಿ. ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಆದರೆ ತುಂಬ ನೀವು ಮಧ್ಯಭಾಗದಲ್ಲೆಲ್ಲ ತುಂಬ ಸ್ಕ್ರ್ಯಾಚಸ್ ಮಾಡಬೇಡಿ, ಕೋಟಿಂಗ್ ಹೋಗಿಸ್ಬೇಡಿ. ಸೈಡಲ್ಲಿ ಆಗಿರೋಂಥ ಆ ಒಂದು ಏನಿರುತ್ತೆ ಅದೆಲ್ಲ ಕಂಪ್ಲೀಟಾಗಿ ಹೋದರೆ ಸಾಕು. ಸೊ ಈ ರೀತಿ ನಾನ್ ಸ್ಟಿಕ್ ತವಾನ ಕ್ಲೀನ್ ಮಾಡ್ಕೋಬೋದು.